Hi guys, welcome to Namrata YouTube channel. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವಾಗ ನಿಮಗೆ ಗೊತ್ತಾಗಿದೆ ವ್ಯಾಕ್ಸಿಂಗ್ ಮೆಥಡ್ಸ್ ಗೊತ್ತಾಗಿದೆ, ಸೊ ಪ್ರೊಸೆಸ್ ಗೊತ್ತಾಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ವ್ಯಾಕ್ಸಿಂಗ್ ಯಾವ ತರ ಮಾಡೋದು ಅಂತ. ಬನ್ನಿ ನೋಡೋಣ ಯಾವ ತರ ಮಾಡೋದು ಅಂತ. ವ್ಯಾಕ್ಸ್ ಅಲ್ಲಿ 3 ತರ ವ್ಯಾಕ್ಸ್ ಇದೆ. ಒಂದು ನಾರ್ಮಲ್ ವ್ಯಾಕ್ಸ್, ಒಂದು ಲಿಪೋಸೋಲಬಲ್, ಇನ್ನೊಂದು ವಿತೌಟ್ ಸ್ಟ್ರಿಪ್ಸ್ ವ್ಯಾಕ್ಸಿಂಗ್. ನೋಡಿ ಫ್ರೆಂಡ್ಸ್, ಈ ಥರ ಇದ್ರೂ ಕೂಡ ನೀವು ವ್ಯಾಕ್ಸ್ ಮಾಡೋಕ್ಕಾಗಲ್ಲ. ಇಡಿದ್ವಿ ನೋಡಿ 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 ಫ್ರೆಂಡ್ಸ್, ನೀವು ವ್ಯಾಕ್ಸ್ ಮಾಡ್ಬೇಕಾದ್ರೆ ಈ ಥರ ಥಿಕ್ನೆಸ್ ಇದ್ರೂ ನೀವು ವ್ಯಾಕ್ಸ್ ಮಾಡೋಕ್ಕಾಗಲ್ಲ. ಈ ಲೆವೆಲಲ್ಲಿ ಮೆಲ್ಟ್ ಆಗಿದ್ರೆ ನಾವು ವ್ಯಾಕ್ಸು ಆರಾಮಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ವ್ಯಾಕ್ಸಿಂಗ್ ಮಾಡೋಣ. ನೋಡಿ ಇವಾಗ ನಾನು ಯಾವ ಥರ ಅಪ್ಲಿಕೇಶನ್ ಕೊಡ್ತೀನಿ ವ್ಯಾಕ್ಸ್ಗೆ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ ವ್ಯಾಕ್ಸ್, ಇಲ್ಲಿ ನೋಡಿ, ನೋಡಿದ್ರ? ಸೊ ಇದು ಹೇರ್ ರೂಟ್ಸು ಈ ಕಡೆ ಇದೆ. ಸೊ ನಮ್ದು ಅಪ್ಲಿಕೇಶನ್ನು ಸೊ ಹಿಂಗೆ ಬರಬೇಕು. ನೋಡಿದ್ರೆ ವ್ಯಾಕ್ಸ್ ಅಪ್ಲಿಕೇಶನ್ ಯಾವ ಥರ ಬಂತು ಅಂತ. ಸೊ ಸೆಕೆಂಡು ರಿಮೂವ್ ಮಾಡೋ ಪ್ರೊಸೆಸ್ಸು. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ರಿಮೂವ್ ಮಾಡಬೇಕು. ನೋಡಿದ್ರೆ ಹೆಂಗೆ ರಿಮೂವ್ ಮಾಡ್ತಾ ಇದ್ದೀನಿ ಅಂತ. ತ್ರೀ ಟೈಪ್ಸ್ ಆಫ್ ವ್ಯಾಕ್ಸ್ ಇರುತ್ತೆ ಅಂತ. ಸೊ ಅದರಲ್ಲಿ ಫಸ್ಟ್ ಒಂದು ನಾರ್ಮಲ್ ವ್ಯಾಕ್ಸ್. ಈ ನಾರ್ಮಲ್ ವ್ಯಾಕ್ಸ್ ಯಾವ ತರ ಇರುತ್ತೆ ಅಂದ್ರೆ ಮಾಡೋದಕ್ಕೆ ಇದಕ್ಕೆ ಕಂಪಲ್ಸರಿ ಪೌಡರ್ ನೀವು ಹಾಕಲೇಬೇಕಾಗುತ್ತೆ. ಬಿಕಾಸ್ ಮಾಯಶ್ಚರೈಸರ್ ಇತ್ತು ಅಂದ್ರೆ ಅದ್ರಲ್ಲಿ ವ್ಯಾಕ್ಸ್ ಮಾಡೋಕ್ಕಾಗಲ್ಲ ನೀವು. ಸೊ ವಾಶ್ ಮಾಡಿಸಿ ಕಂಪಲ್ಸರಿ ಪೌಡರ್ ಹಾಕಿನೇ ನೀವು ವ್ಯಾಕ್ಸ್ ಮಾಡಬೇಕಾಗುತ್ತೆ. ಆಮೇಲೆ ಅದನ್ನು ವೈಪ್ ಮಾಡಿ ಅಲೋವೆರಾ ಜೆಲ್ನ ಕಂಪಲ್ಸರಿ ಅಪ್ಲಿಕೇಶನ್ ಮಾಡಲೇಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ವ್ಯಾಕ್ಸ್ ಪ್ರಾಸೆಸ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಲಿಪೋಸೋಲಬಲ್ ವ್ಯಾಕ್ಸ್. ಈ ವ್ಯಾಕ್ಸ್ ಅಲ್ಲಿ ನಿಮಗೆ ಪ್ರೀ ಜೆಲ್ ಅಂತ ಬರುತ್ತೆ, ಪೋಸ್ಟ್ ಆಯಿಲ್ ಅಂತ ಬರುತ್ತೆ. ಫಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಅದಕ್ಕೆ ಜೆಲ್ ಅಪ್ಲಿಕೇಶನ್ ಹಾಕಬೇಕು. ಆಮೇಲೆ ವ್ಯಾಕ್ಸ್ ಆದಮೇಲೆ ಸೆಕೆಂಡ್ ನೀವು ಆಯಿಲ್ ಹಾಕಬೇಕಾಗುತ್ತೆ. ಇದರಲ್ಲಿ ಸೊ ನೀವು ವಾಟರ್ ಯೂಸ್ ಮಾಡೋಂಗಿಲ್ಲ. ಥರ್ಡ್ ವ್ಯಾಕ್ಸ್ ಅಲ್ಲಿ ನೀವು ನೋಡ್ತೀರಾ, ಇದು ವಿತೌಟ್ ಸ್ಟ್ರಿಪ್ಸ್ ಅಂತ ನಾನು ಹೇಳಿದ್ದೆ. ಸೊ ವಿತೌಟ್ ಸ್ಟ್ರಿಪ್ಸ್ ಅಂದರೆ ಇದು ಯಾವ ಬೇಸಲ್ಲಿ ಇರುತ್ತೆ ಅಂದರೆ ಫಸ್ಟ್ ನೀವು ಅಪ್ಲಿಕೇಶನ್ ಪೌಡರ್ ಹಾಕಿ ವ್ಯಾಕ್ಸ್ ಅಪ್ಲಿಕೇಶನ್ ಹಾಕ್ತೀರಾ ವಿತೌಟ್ ಸ್ಟ್ರಿಪ್. ಅಂದರೆ ಸ್ಟ್ರಿಪ್ಸ್ ಇಲ್ಲದೇ ನೀವು ಆ ವ್ಯಾಕ್ಸ್ನ ರಿಮೂವ್ ಮಾಡಬೇಕಾಗಿರುತ್ತೆ. ಸೊ ಇದು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಸೊ ನಾನು ನಿಮಗೀಗ ಹೇಳ್ಕೊಡ್ತೀನಿ. ಫಸ್ಟ್ ಇದು ವಿತೌಟ್ ಸ್ಟ್ರಿಪ್ಸ್ ವ್ಯಾಕ್ಸಿಂಗು. ಇದು ಯಾವ ಲೆವೆಲಲ್ಲಿ ಇರಬೇಕು ಅಂತಂದರೆ ವ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದು ನಿಮಗೆ ಕಾಣಿಸ್ತಿದೆಯಾ ಎಷ್ಟು ತಿಕ್ಕಾಗಿದೆ ಅಂತ? ಗೊತ್ತಾಗ್ತಿದೆ ಅಲ್ಲ ಎಷ್ಟು ತಿಕ್ಕಾಗಿದೆ? ಸೊ ಈ ತಿಕ್ಕಲ್ಲಿ ಈ ವ್ಯಾಕ್ಸ್ನ ಮಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ಇಲ್ಲಿ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಈ ವ್ಯಾಕ್ಸ್ ಬಂದು ಓನ್ಲಿ ಫಾರ್ ಸೆನ್ಸಿಟಿವ್ ಸ್ಕಿನ್ನು. ಸೊ ಇದು ಲೈಕ್ ಫೇಸ್ ವ್ಯಾಕ್ಸು ಮತ್ತು ಅಂಡರ್ ಆರ್ಮ್ಸ್ಗೆ, ಸೊ ಈ ಥರದಕ್ಕೆ ನಾವು ಯೂಸ್ ಮಾಡಬೇಕು ಈ ವ್ಯಾಕ್ಸ್ನ. ಓಕೆ, ಇವಾಗ ಅಪ್ಲಿಕೇಶನ್ ಹಾಕೋಣ. ಅಪ್ಲಿಕೇಶನ್ನು ಗೊತ್ತಲ್ವ ಫ್ರೆಂಡ್ಸ್ ಯಾವ ಥರ ಹಾಕಬೇಕು ಅಂತ? ಹೇರ್ ಗ್ರೋತ್ ಯಾವ ಡೈರೆಕ್ಷನಲ್ಲಿ ಇರುತ್ತೋ ಆ ಡೈರೆಕ್ಷನಲ್ಲಿ ನಾವು ಅಪ್ಲಿಕೇಶನ್ ಹಾಕೋಬೇಕು. ನೋಡಿದ್ರಲ್ಲ ಅಪ್ಲಿಕೇಶನ್ ಆಯಿತು. ಎಷ್ಟು ತಿಕ್ಕಾಗಿದೆ ನೋಡಿ, ಅಪ್ಲಿಕೇಶನ್ ಹಿಂಗೆ ಬಂದಿದೆ ಅಂತ ಗೊತ್ತಾಗ್ತಿದೆ ಅಲ್ಲ ಫ್ರೆಂಡ್ಸ್? ನೋಡಿದ್ರೆ ಇವಾಗ ಡ್ರೈ ಆಯಿತು. ಸೊ ಪ್ರೆಸ್ ಮಾಡಿ ಇಷ್ಟೇ ಫ್ರೆಂಡ್ಸ್, ಲೈಕ್ ವಿತೌಟ್ ಸ್ಟ್ರಿಪ್ಸ್. ಇನ್ನು ಡೈರೆಕ್ಟಾಗಿ ಈ ವ್ಯಾಕ್ಸ್ನ ರಿಮೂವ್ ಮಾಡಬೇಕು. ಸೊ ಅದು ಯಾವ ಥರ ಥಿಕ್ನೆಸ್ ಎಲ್ಲ ಅಪ್ಲಿಕೇಶನ್ ಮಾಡಿದ್ದೀನಿ ಅಂತ ಗೊತ್ತಾಯಿತು. ಸೊ ನಿಮಗೆ ಯಾವ ಥರ ಥಿಕ್ನೆಸ್ಸಲ್ಲಿ ವ್ಯಾಕ್ಸ್ ಇರಬೇಕು ಅನ್ನೋದು ಗೊತ್ತಾಗಿದೆ ಇವಾಗ. ಇನ್ನು ಥರ್ಡ್ ವ್ಯಾಕ್ಸಲ್ಲಿ ಅದು ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಬಟ್ ಥರ್ಡ್ ವ್ಯಾಕ್ಸ್ ವಿತೌಟ್ ಸ್ಟ್ರಿಪ್ಸ್ ವ್ಯಾಕ್ಸ್ ಏನಕ್ಕೆ ಅಂತಂದರೆ ಓನ್ಲಿ ಫಾರ್ ಸೆನ್ಸಿಟಿವ್ ಸ್ಕಿನ್ನಿಗೆ ಮಾತ್ರ ನಾವು ಅದನ್ನು ಯೂಸ್ ಮಾಡಬೇಕು. ಓವರಾಲ್ ಅಲ್ಲ, ಬರೀ ಅದು ಓನ್ಲಿ ಸೆನ್ಸಿಟಿವ್ ಸ್ಕಿನ್ನಿಗೆ ಮಾತ್ರ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ವ್ಯಾಕ್ಸ್ ಮಾಡಬೇಕು ಅನ್ನೋದು. ಸೊ ಹನಿ ವ್ಯಾಕ್ಸ್ಗೆ ಮತ್ತು ಲಿಪೋಸೋಲಬಲ್ ವ್ಯಾಕ್ಸ್ಗೆ ಪ್ಯಾಟ್ರನ್ ಒಂದೇ ಥರ ಬರುತ್ತೆ. ಅಪ್ಲಿಕೇಶನ್ ಒಂದೇ, ಸ್ಟ್ರಿಪ್ಸ್ ರಿಮೂವ್ ಮಾಡೋದು ಒಂದೇ, ಪ್ರಾಸೆಸ್ ಮಾತ್ರ ಬೇರೆ ಇರುತ್ತೆ. ಬಿಕಾಸ್ ಅದಕ್ಕೆ ಪ್ರೀ ಜೆಲ್ಲು ಪ್ರತಿಯೊಂದು ಇರುತ್ತೆ. ಲಿಪೋಸೋಲಬಲ್ ಬಟ್ ನಾರ್ಮಲ್ಗೆ ನೀವು ಪೌಡರ್ ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ನಾರ್ಮಲ್ಗೆ ಮಾಯಶ್ಚರೈಸರ್ ಇರಬಾರ್ದು, ಇದರಲ್ಲಿ ಮಾಯಶ್ಚರೈಸರ್ ಇದ್ರೂ ಕೂಡ ನೀವು ಆರಾಮಾಗಿ ಮಾಡ್ಬೋದು.
ಸೊ ಹೀಗೆ ಇದ್ರ ಬಗ್ಗೆ ತಿಳ್ಕೊಂಡ್ರಿ, ಮತ್ತೆ ವಿತೌಟ್ ಸ್ಟ್ರಿಪ್ಸ್ ಮಾಡೋ ಬಗ್ಗೆನೂ ಇವಾಗ ತಿಳ್ಕೊಂಡ್ರಿ. ಸೊ ಅದು ಬರೀ ಓನ್ಲಿ ಫಾರ್ ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ. ಸೊ ಅದು ಮಾಡೋ ಮೆಥಡ್ಸ್ ಗೊತ್ತಾಗಿದೆ, ಅದು ಪ್ರೊಸೆಸ್ ಮೆಥಡ್ಸ್ ಎಲ್ಲಾನು ಡಿಫ್ರೆನ್ಸ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ ವ್ಯಾಕ್ಸಿಂಗ್ ಬಗ್ಗೆ ಯಾವ ಥರ ಇದ್ರ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮೋರ್ ಡೀಟೇಲ್ಸ್ಗೆ ಹೀಗೆ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇರಿ. ಯಾರ್ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.